ಜನರಿಗೆ ಒಂದು ಪ್ರಚೋದಿತ ಆಗಿದೆ. ಯಾಕಂದರೆ ಬೀದರ್ದಲ್ಲಿ ಇದು ನಡೀತಕ್ಕಂಥ ಇದು ಒಂದೇ ಸ್ಥಳ ಅಂದರೆ ಭವಾನಿ ಮಂದಿರದಲ್ಲಿ ಶ್ರೀ ಸೂಕ್ತ ಹೋಮ ಹವನ ಅಂದರೆ ಇದರಲ್ಲಿ ದಂಪತಿಗಳನ್ನು ಇಬ್ಬರು ಜೋಡಿಯಾಗಿ ಬರಬೇಕು. ಮುಂಜಾನೆ 10 ಗಂಟೆಯಿಂದ 1 ಗಂಟೆ ತನಕ ಹೋಮ ಹವನ ನಡೀತದೆ. ಇದರಲ್ಲಿ ದೇವಸ್ಥಾನ ವತಿಯಿಂದ ಇವರಿಗೆ ಪಂಚೆ ಉಡುಗೊರೆ ಕೊಡ್ತೀವಿ. ಅದ್ರ ಜೊತೆಯಲ್ಲಿ ಅವರು ಕೂತುಕೊಂಡು ಅಲ್ಲಿ ಸ್ವಹಾಕಾರವನ್ನು ಆ ಒಂದು ಕುಂಡದಲ್ಲಿ ಹೋಮ ಕುಂಡದಲ್ಲಿ ಹಾಕಬೇಕು. ಈ ರೀತಿ ಒಂದು ಭಾಳಷ್ಟು ವಿಶಿಷ್ಟವಾದ ಕಾರ್ಯಕ್ರಮ. ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾರೆ. ಮತ್ತು ಇನ್ನೊಂದು ಏನಂದರೆ ಕೊನೆಯದಾಗಿ ಇದಕ್ಕೆ ಸಮಾಪ್ತಿ ಮಾಡೋ ಮುಖಾಂತರ ಅಂದರೆ ಅದರಲ್ಲಿ ಎಲ್ಲರೂ ಎದ್ದು ನಿಂತು ಕೊನೆಗೆ ಅದಕ್ಕೆ ಹೋಮದಲ್ಲಿ ಒಂದು ಸ್ವಹಾಕಾರ ಹಾಕ್ತಾರೆ. ಅದಾದಮೇಲೆ ಕೊನೆಯದಾಗಿ ನಮ್ಮ ಹತ್ರ ಇನ್ನೊಂದು ಕಾರ್ಯಕ್ರಮ ಇರ್ತದೆ. ಏನಂದರೆ ನವಚಂಡಿ ಹೋಮ ಹವನ. ಒಂದು ಹೋಮ ಹವನ ಮುಗಿದ್ಮೇಲೆ ಶ್ರೀ ಸೂಕ್ತ ಮುಗಿದ್ಮೇಲೆ ಚಂಡಿ ಹವನ ಅಂದರೆ ಇದು ಸುಮ್ಮನೆ ಸಾಧಾರಣ ಚಂಡಿ ಹವನ ಇಲ್ಲ. ಇದು ಬಹಳಷ್ಟು ಪಠಣಗಳನ್ನು ಮಾಡಬೇಕಾಗ್ತದೆ. ಒಂದು 4 ಅರ್ಚಕರು ಕೂತ್ಕೊಂಡು ಅದನ್ನು ಪಠಣವನ್ನು ಮಾಡಬೇಕಾಗ್ತದೆ. ಅಂದರೆ ಮಿನಿಮಮ್ ಏನಿಲ್ಲ ಅಂದರೆ ಅದಕ್ಕೆ 6 ರಿಂದ 8 ತಾಸು ಅದಕ್ಕೆ ಬೇಕು. ಮುಂಜಾನೆ 8 ಗಂಟೆ ಕೂತಿದ್ರೆ ಎಲ್ಲ ಅಂದರೆ ಟೋಟಲ್ಲಿ 2 ಗಂಟೆವರೆಗೆ ಆ ಪಾರಾಯಣವನ್ನು ಮಾಡಲೇಬೇಕು. ಪಾಠವನ್ನು ಅಷ್ಟು ಮುಗಿಸಿದ ನಂತರ ಅದು ಒಂದು ಆ ಚಂಡಿ ಹೋಮಕ್ಕೆ ಒಂದು ಒಳ್ಳೆಯ ಒಂದು ಹೆಸರನ್ನು ಬರ್ತದೆ. ಮತ್ತು ವಿಶೇಷವಾಗಿ ಹೇಳಬೇಕಂದ್ರೆ ಆ ಚಂಡಿ ಹೋಮ ಮಾಡಿದ್ದಕ್ಕಾಗಿ ಒಂದು ಸಾರ್ಥಕ ಆಗ್ತದೆ. ಅಂದರೆ ಎಲ್ಲ ಜನರಿಗೆ ಇದು ಒಳ್ಳೆಯದಾಗಲಿ ಅಂತಕ್ಕಂಥ ಚಂಡಿ ಹೋಮವನ್ನು ಇದು ನಮ್ಮ ಹತ್ರ ವಿಶಿಷ್ಟವಾಗಿದ್ದು. ಮತ್ತು ಇನ್ನೊಂದು ಕೊನೆಯದಾಗಿ 11ನೇ ತಾರೀಕು ನವಮಿ ಅಂತಕ್ಕಂಥ 5 ಗಂಟೆಯಿಂದ ನಮ್ಮ ಹತ್ರ ಇದು ದೀಪೋತ್ಸವ ಕಾರ್ಯಕ್ರಮ ಇರ್ತದೆ. ಅಂದರೆ ಎಲ್ಲ ಜನರು ಯಾರೇ ಬರಲಿ ಅವರಿಗೆ ಒಂದೊಂದು ದೀಪವನ್ನು ಕೊಡ್ತಾರೆ. ಆ ದೀಪದ ಜೊತೆಯಲ್ಲಿ ಅವರು ಎಲ್ಲೆಲ್ಲಿ ಬೇಕಾದರೂ ಕೂಡ ಹಚ್ಚಬಹುದು. ಆ ದೀಪದ ಜೊತೆಯಲ್ಲಿ ಅವರ ಮನಸ್ಸಿನಲ್ಲಿರತಕ್ಕಂಥ ಕೆಟ್ಟ ಏನೇನೋ ಅವರಿಗೆ ಗಳಿಗೆಯನ್ನು ಆಗಿದೆ ಅದನ್ನು ದೀಪದ ಮುಖಾಂತರ ಹೋಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅವತ್ತು ದಿವಸ ನಾವು ದೀಪೋತ್ಸವ ಕಾರ್ಯಕ್ರಮವನ್ನು ಇದು 11ನೇ ತಾರೀಕಿಗೆ 11/10/2024 ದೀಪೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ಕೊನೆಯದಾಗಿ 12ನೇ ತಾರೀಕಂದು ವಿಜಯದಶಮಿ ದಿವಸ ಇಲ್ಲಿ ಸಾಯಂಕಾಲ ಮುಂಜಾನೆ ಎಲ್ಲರೂ ತಮ್ಮ ಮನೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇವಾಗ ಸಾಯಂಕಾಲ ನಮ್ಮ ಇಲ್ಲಿ ಶಮಿ ಪೂಜೆ ಅಂತ ಇರ್ತದೆ. ಶಮಿಯನ್ನು ಗಿಡವನ್ನು ತಂದು ಇಲ್ಲಿ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಆಯುಧವನ್ನು ತೆಗೆದುಕೊಂಡು ಆ ಶಮಿಯ ಒಂದು ಗಿಡಕ್ಕೆ ನಾವು ಏನು ಮಾಡ್ತೇವೆ ಅಂದರೆ ಒಂದು ಆಯುಧದಿಂದ ಅದಕ್ಕೆ ಕಡಿತ ಮಾಡಿ ನಂತರ ಅದಕ್ಕೆ ಎಲ್ಲರಿಗೆ ಹಂಚುವ ಮುಖಾಂತರ ವಿಜಯದಶಮಿಯನ್ನು ಮಾಡ್ತಾರೆ. ಅಂದರೆ ವಿಜಯದಶಮಿಯ ಒಂದು ಮೂಲ ಉದ್ದೇಶ ಏನಂದರೆ 9 ದಿವಸ ತಾಯಿ ಏನು ಮಾಡ್ತಾರೆ ಅಂದರೆ 9 ರಾಕ್ಷಸಗಳಿಗೆ ಸಂಹಾರ ಮಾಡ್ತಾರೆ. ಸಂಹಾರ ಮಾಡಿದ್ದಕ್ಕಾಗಿ ಪ್ರತಿಯೊಂದೊಂದು ದಿವಸದ ಒಂದೊಂದು ಬೇರೆ ಅವತಾರ ಇದೆ. ನೀವು ನೋಡಿರ್ಬೋದು. ಅಂದರೆ ಪ್ರತಿ ಒಂದು ಫೋಟೋದಲ್ಲಾಗಲಿ ಎಲ್ಲೇ ಆಗಲಿ ಇದರ ಅರ್ಥ ಅದೇ ಇದೆ. ಏನಂದರೆ 9 ದೇವಿಯ ಅವತಾರವನ್ನು ಬೇರೆ ಇದೆ. 9 ರಾಕ್ಷಸಗಳಿಗೆ ಒಂದು ದಹನವನ್ನು ಮಾಡ್ತಕ್ಕಂಥ ಅವತ್ತು ಕೊನೆಯದಾಗಿ 9ನೇ ದಿವಸ ಮುಗಿದ ನಂತರ 10ನೇ ದಿವಸ ಅದಕ್ಕೆ ಒಂದು ವಿಜಯದಶಮಿ ಅಂತ ನಾವು ಹೇಳ್ಬೋದು. ಇದು ಒಂದು ವಿಶೇಷವಾಗಿದೆ. ಇನ್ನೊಂದು ವಿಶೇಷತೆ ಏನಂದರೆ ರಾಮ ಮತ್ತು ರಾವಣ ಯಾವ ರೀತಿ ಒಂದು ಸಂಹಾರ ಇಬ್ಬರದು ಒಂದು ಯುದ್ಧ ನಡೀತದೆ. ಅದರಲ್ಲಿ ರಾವಣವನ್ನು ಅಲ್ಲಿ ಏನಾಗ್ತಾರೆ ರಾಮನಿಂದ ಮುಕ್ತ ಆಗ್ತಾನೆ. ಅದರಿಂದ ಒಂದು ವಿಜಯೋತ್ಸವವನ್ನು ಮಾಡ್ತಾರೆ. ಅದೊಂದು ಪ್ರಕಾರ ಇದು ಒಂದು ವಿಶೇಷವಾಗಿದೆ. ಆ ರೀತಿ 2 ಸಂಪ್ರದಾಯ ಮುಖಾಂತರ ಒಂದು ನಮ್ಮ ಭಾರತ ಸಂಸ್ಕೃತಿ ಪ್ರಕಾರ ಇದೊಂದು ವಿಶಿಷ್ಟವಾಗಿದೆ. ಹಾಗೂ ಇದರಲ್ಲಿ ಎಲ್ಲರೂ ನಮ್ಮ ವಿಜಯವನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಇದು ಒಂದು ಜಗತ್ತಿನಲ್ಲಿ ಇದು ಪ್ರತಿಷ್ಠವಾದಂಥ ಭಾರತ ದೇಶದಲ್ಲಿ ಇದು ದಸರಾ ಅಂತಕ್ಕಂಥ ಭಾಳಷ್ಟು ದೊಡ್ಡ ಹಬ್ಬ ಇದು ನಮ್ಮ ಹಿಂದೂ ಧರ್ಮದಲ್ಲಿ. ಹಾಗೆ ಕೊನೆಯದಾಗಿ ನಮ್ಮ ಹತ್ರ ಲಾಸ್ಟ್ ಏನಂದರೆ ಇದು ಒಂದು ಪ್ರಾರಂಭ ಮಾಡ್ತೀವಿ, ಹಾಗೆ ಮುಕ್ತಾಯವನ್ನು ಮಾಡ್ತೀವಿ. ಹಾಗೆ ಅಂದರೆ ಸಮಾರಂಭ ಅಂದರೆ 19ನೇ ತಾರೀಕಿಗೆ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಇನ್ನೊಂದು ಗೋದಳ ಕಾರ್ಯಕ್ರಮ ಮಾಡ್ತೀವಿ. ಅಂದರೆ ತಾಯಿಗೆ ಒಂದು ಕೊನೆಯದಾಗಿ ಒಂದು ಅರ್ಪಣೆಯನ್ನು ಮಾಡಿ ಅಲ್ಲಿಗೆ ಅವರಿಗೆ ಶಾಂತವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಆವತ್ತಿನ ದಿವಸ ದೇವಿಗೆ ವಿಶೇಷವಾದ ಒಂದು ನೈವೇದ್ಯ ಜೊತೆಯಲ್ಲಿ ಏನು ಮಾಡ್ತೀವಿ ಅಂದರೆ ಹೋಳಿಗೆ ಮತ್ತು ತುಪ್ಪದ ಒಂದು ಪ್ರಸಾದವನ್ನು ಕೊಡ್ತೀವಿ. ಪ್ರಸಾದವನ್ನು ನೈವೇದ್ಯ ರೂಪದಲ್ಲಿ ಕೊಟ್ಟು ಅವತ್ತು ಎಲ್ಲ ಜನರಿಗೆ ಅಂದರೆ ಸುಮಾರು ಎಷ್ಟೇ ಜನರು ಬರಲಿ ಒಂದು 2 ರಿಂದ 3,000 4,000 ಜನ ಇಲ್ಲಿ ಬರ್ತಾರೆ. ಅವರಿಗೆಲ್ಲರಿಗೆ ಹೋಳಿಗೆ ಮತ್ತು ತುಪ್ಪದ ಊಟವನ್ನು ಇಲ್ಲಿ ಆಗ್ತದೆ ಸಾಯಂಕಾಲ 6 ಗಂಟೆಯಿಂದ. ಎಲ್ಲರಿಗೆ ಒಂದು ವಿನಂತಿ ಇದೆ, ಎಲ್ಲ ಬೀದರ್ ಜನತೆಯಲ್ಲಿ ಅಥವಾ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ವಿನಂತಿ ಇದೆ, ಅವತ್ತಿನ ದಿವಸ ಎಲ್ಲರೂ ಬನ್ನಿ, ದೇವರ ದರ್ಶನವನ್ನು ಪಡೀರಿ ಮತ್ತು ಎಲ್ಲರೂ ಆ ದೇವಿಯ ಒಂದು ಕೃಪೆಯನ್ನು ನಿಮಗೆಲ್ಲರಿಗೂ ಆಗಲಿ ಅಂತಕ್ಕಂಥ ಭಾವನೆಯನ್ನು ಹೇಳುತ್ತಾ ನಾನು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನಮಸ್ಕಾರ. ನನ್ನ ಹೆಸರು ಸಂತೋಷ್ ಪ್ರಸಾದ್ ಕೇಶವರಾವ್ ಶೇಂದ್ರೆ. ನಾನು
ದುರ್ಗಾ ಭವಾನಿ ಮಂದಿರ್ ಟ್ರಸ್ಟ್ದ ಒಂದು ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೆ ನಮಸ್ಕಾರ, ಎಲ್ಲರಿಗೆ ಶುಭವಾಗಲಿ.